ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಆರಿ ವರ್ಕಿಗೆ ಕಟ್ ಬೀಡ್ಸ್ ಯೂಸ್ ಮಾಡ್ತೀವಲ್ಲ, ಸೊ ಆ ರೀತಿ ಕಟ್ ಬೀಡ್ಸ್ ಗೋಲ್ಡನ್ ಕಲರ್ದು ಯೂಸ್ ಮಾಡಿಕೊಂಡು ಸಾರಿ ಕುಚ್ಚು ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ನಾನು ಫಸ್ಟು 6 ಎಳೆ ದಾರಾನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ರೀತಿ ಬೀಡ್ಸ್ನ ಮೊದಲೇ ಜೋಡಿಸ್ಕೊಂಡು ಅಥವಾ ಸೇರಿಸ್ಕೊಂಡು ಇಟ್ಕೊಂಡಿರಿ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಬೇಕಂದರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ಇದ್ದಾವೆ. ಸೊ ಫಸ್ಟಿಗ ನಾವು ಈ 6 ಎಳೆ ದಾರಾನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಇಲ್ಲಿ 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕ್ಕೊಂಡು ನಾವೀಗ ಒಂದು ಬೀಡನ್ನ ಸರಿಸ್ಕೊಳ್ಳೋಣ. ಸೊ ನೀವು ಬೇಕಂದರೆ ಈ ರೀತಿ ಬೀಡ್ ಯೂಸ್ ಮಾಡಿ, ಇಲ್ಲಾಂದರೆ ಇದಕ್ಕಿಂತ ಚಿಕ್ಕದು ಸಿಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬೀಡ್ ಸೇರಿಸಿ ಬೀಡ್ ಮುಂದೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ 2 ಚೈನ್ ಹಾಕಿರ್ತೀವಲ್ಲ ಆ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸೊ ಬೀಡ್ ಈ ರೀತಿ ಮುಂದೆ ಬರುತ್ತೆ. ಒಂದು 2 ಚೈನು ಅದ್ರ ಬಾಜು ಡಬಲ್ ಕ್ರೋಶೆ ಈ ರೀತಿ ಆಗಿದೆ. ಅದಾದಮೇಲೆ 2 ಚೈನ್ಸ್ ಹಾಕ್ಕೊಂಡು ಈ ನಾವೇನು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದರ ಹಿಂದ್ಗಡೆ ಆ 2 ಚೈನು ಮತ್ತು 2 ಮಧ್ಯೆ ಸ್ಪೇಸ್ ಇರುತ್ತೆ, ಡಬಲ್ ಕ್ರೋಶೆ ಮತ್ತು 2 ಚೈನ್ ಮಧ್ಯೆ. ಸೊ ಅಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಪಿಕಾಟ್ ಮಾಡಿ, 2 ಚೈನ್ಸ್ ಹಾಕ್ಕೊಂಡು ಪಿಕಾಟ್ ಮಾಡಿ. ಪಿಕಾಟ್ ಮಾಡಿದ ಮೇಲೆ ಆ ಪಿಕಾಟ್ ಮಧ್ಯದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಆ ಪಿಕಾಟ್ ಮಧ್ಯದಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡ್ಕೊಳ್ಳಿ. ಸೊ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು ಮತ್ತೆ ಡೈರೆಕ್ಟಾಗಿ ನೀಡಲ್ನ ಆ ಡಬಲ್ ಕ್ರೋಶದ ಹಿಂದೆ ಹಾಕಿ ದಾರ ತಂದು 2 ದಾರ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸೊ ಈ ರೀತಿ ಪಿಕಾಟ್ಸು ದೊಡ್ಡದು ಕಾಣಿಸುತ್ತೆ. ಇದಾದಮೇಲೆ ಮತ್ತೆ ಒಂದು ಬೀಡನ್ನ ಎಳ್ಕೊಳ್ಳೋಣ. ಸೊ ಒಂದು ಬೀಡನ್ನ ಸರಿಸ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಈ ರೀತಿ ಪಿಕಾಟು ನೀಟಾಗಿ ಮಾಡಿಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ನೀಡಲ್ ಹಾಕಿ ದಾರ ತಂದು, ಈಗ ಬೀಡ್ ಹಿಂದೆ ಹೋದರೆ ಈ ರೀತಿ ಮುಂದೆ ಸರಿಸ್ಕೊಳ್ಳಿ. ಬೀಡ್ ಮುಂದೆ ಇರಬೇಕು ಯಾವಾಗಲೂ ಕಂಪಲ್ಸರಿ. ಸೊ ಆಮೇಲೆ 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ಸ್ ಹಾಕಿ ಈಗ ಮಾಡಿದ ಡಬಲ್ ಕ್ರೋಶೆ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಪಿಕಾಟ್ ಮಾಡಬೇಕು. ಚಿಕ್ಕದು ಪಿಕಾಟ್ ಆಗುತ್ತೆ. ಅದಾದಮೇಲೆ ನೀಡಲ್ ಮೇಲೆ ದಾರ ಹಾಗೇ ಇರಬೇಕು. ಆ ಪಿಕಾಟ್ ಮಧ್ಯೆ ನೀಡಲ್ ಹಾಕಿ ಇನ್ನೊಂದು ದಾರ ತಂದು 2 ದಾರ ಒಂದು ಮಾಡಬೇಕು ಅಥವಾ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಪಿಕಾಟ್ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ಅದಾದಮೇಲೆ ಈ ಡಬಲ್ ಕ್ರೋಶದ ಹಿಂದೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್. ಸೊ ಈ ರೀತಿ ಕಾಣಿಸುತ್ತೆ. ನಮ್ಮದು 3 ಚೈನ್ ಅಥವಾ 4 ಚೈನ್ ಹಾಕಿ ಏನು ಪಿಕಾಟ್ ಹಾಕ್ತೀವಲ್ಲ, ಸೊ ಅದಕ್ಕಿಂತ ಒಂದು ಸ್ವಲ್ಪ ಇದು ದೊಡ್ಡದು ಕಾಣಿಸುತ್ತೆ ಅಥವಾ ತಿಕ್ಕಾಗಿ ಕಾಣಿಸುತ್ತೆ ಡಿಸೈನು. ಸೊ ಇದು ಬರೀ ಪಿಕಾಟ್ಸ್ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ತಿಕ್ಕಾಗಿ ಕಾಣಲಿ ಅಂತ ಈ ರೀತಿ ಹಾಕಿರೋದು. ಸೊ ಮತ್ತೆ ಬೀಡ್ ಎಳ್ಕೊಳ್ಳೋಣ. ಬೀಡ್ ಮುಂದೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಸ್ಟ್ರೇಟಾಗಿ ನೋಡಿ, ಇದೇ ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಸ್ಟ್ರೇಟಾಗಿ ನೋಡಿ ಪಿಕಾಟ್ ಮಾಡ್ಕೋಬೇಕು. ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತರಬೇಕು. ದಾರ ತಂದು ಬೀಡ್ ಹಿಂದೆ ಹೋದರೆ ಈ ರೀತಿ ಮುಂದೆ ಸರಿಸ್ಕೋಬೇಕು. ಓಕೆ, ಮುಂದೆ ಸರಿಸ್ಕೊಂಡು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಮ್ಮೆ ತೆಗಿಬೇಕು ಮತ್ತು 2 ದಾರ ಒಮ್ಮೆ ತೆಗಿಬೇಕು. ಅದಾದಮೇಲೆ 2 ಚೈನ್ಸ್ ಹಾಕಿ ಮಾಡಿದ್ದ ಡಬಲ್ ಕ್ರೋಶೆ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಪಿಕಾಟ್ ಆಗುತ್ತೆ. ಅದಾದಮೇಲೆ ಆ ಪಿಕಾಟ್ ಮಧ್ಯದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಒಂದು ಆ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ನೀವು ಬೇಕಂದರೆ ಇದಕ್ಕೆ ನಾವು ಚಿಕ್ಕದು ಕಟ್ ಬೀಡ್ಸ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದು ಯೂಸ್ ಮಾಡಿದ್ದೀನಿ. ಇದೊಂಥರ ಶೈನಿಂಗ್ ಕಾಣಿಸುತ್ತೆ ಡಿಸೈನು ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ ನಾನು. ತುಂಬ ಬೇಗನೆ ಆಗಿ ಹೋಗುತ್ತೆ ಡಿಸೈನು, ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ನೀವು ಬೀಡ್ಸ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಿ, ಯಾಕಂದರೆ ನಿಮ್ಗೆ ಸೀರೆಗೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದಿಲ್ಲ ಅಲ್ಲ. ಸೊ ಜಾಸ್ತಿನೇ ಹಾಕ್ಕೊಳ್ಳಿ, ಲಾಸ್ಟಿಗೆ ಉಳಿದ್ರೆ ತಕ್ಕೋಬೋದು ಅದೇನು. ಸೊ ಈ ರೀತಿ ಕಂಟಿನ್ಯೂ ಪಿಕಾಟ್ಸ್ ಹಾಕ್ಕೊಂಡು ಹೋಗಬೇಕು ಆ ಕಟ್ ಬೀಡ್ಸ್ ಯೂಸ್ ಮಾಡಿಕೊಂಡು. ಸೊ ನಾನು ಪೂರ್ತಿ ಡಿಸೈನು ಹೀಗೆ ಹಾಕ್ಕೊಂಡು ಹೋಗ್ತಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಎಂಡಲ್ಲಿ ಗೊತ್ತಾಗುತ್ತೆ ನಿಮಗೆ. ಪೂರ್ತಿ ಆದಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಕಾಣಿಸ್ತಿದೆ ಡಿಸೈನು ಅಂತ. ಸೊ ಯಾರಾದರೂ ನನ್ನದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಇದ್ದಾವೆ, ಹೋಗಿ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಹೀಗೆ ಹಾಕಬೇಕು.
ಪೂರ್ತಿ ನಾನು ಪೂರ್ತಿ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದರಲ್ಲಿ ಯಾವುದೇ ರೀತಿ ಕುಚ್ಚು ಹಾಕಿಲ್ಲ. ಕುಚ್ಚು ಬೇಕಂದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಅವು ಕಟ್ ಬೀಡ್ಸು ತುಂಬ ಶೈನಿಂಗ್ ಕಾಣಿಸ್ತಿದ್ದಾವೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಎಂಡಲ್ಲಿ ಪಿಕಾಟ್ ಆದಮೇಲೆ ಎಕ್ಸ್ಟ್ರಾ 2 ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡು ಈ ದಾರ ಇದೆಯಲ್ಲ ಅದನ್ನ ಬ್ಯಾಕ್ ಸೈಡ್ ಅಂಟಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.